ಬಾಳ ವೈಲ್ಡ್ ಮೆನ್ಸೆಟ್ ಇದ್ದು ರೀ. ಹಾ ರೀ. 5ನೇ ತಾರೀಕಿದ್ರೆ ಬರ್ತಿರ್ಲಿಲ್ರಿ. ಆಮೇಲೆ ಹೆಂಗ್ರಿ 3 ಹುಡುಗರು ಡ್ರಿಂಕ್ಸ್ ಮಾಡಿ ಬಂದಾರ್ರಿ ಅಡ್ಮಿಷನ್ ಅಂತ ಎಲ್ಲ ಮಕ್ಳಿದ್ದು ರೀ. ಸೊ ಸದ್ಯಕ್ಕೆ ನಾ ಬಂದ್ಬಿಟ್ಟಿನ್ರಿ ಚಿಕ್ಕೋಡಿ ಊರಾಗ. ಕರೆಕ್ಟ್ 4 ಗಂಟೆಗೆ 4:04 ಆಗಿತ್ರಿ. ಆ ಟೈಮ್ದಾಗ ಮನಿ ಬಿಟ್ಟಿದ್ದೆ. ಅಲ್ಲಿಂತ್ರ ಕರೆಕ್ಟ್ ಈಗ ಟೈಮ್ ಆಗತ್ತಿ 7:47 ಅಂತ. ಈಗ ನಾ ಸದ್ಯಕ್ಕೆ ಚಿಕ್ಕೋಡಿ ಒಳಗೆ ಬಂದಿನಿ. ಇಲ್ಲಿಂತ್ರ ಕಾರ್ ತಗೊಂಡ್ ನಾವು 10 ಆಗ್ಬೋದು 11 ಆಗ್ಬೋದು. ಸೊ 7 ಜನ 7 ಸೀಟರ್ ಗಾಡಿ ಇಟಿಗ ತಗೊಂಡು ದಾಂಡೇಲಿ ಹೋಗಾರ್ದ್ರಿ. ಯಾಕೆ ಹೋಗಾರ್ದು ಎದ್ರಗೋಸ್ಕರ ಹೋಗೋದು, ಅಲ್ಲಿ ಏನ್ ಕೆಲಸ ಐತಿ. ಸೊ ದಾಂಡೇಲಿಗತ್ರ ಎಲ್ಲರೂ ಎಂಜಾಯ್ಮೆಂಟ್ ಹೋಗಿರ್ತಾರ, ಬಟ್ ನಾವು ವರ್ಕ್ಗೋಸ್ಕರ ಹೋಗಾರ್ದೇವ್. ಸೊ ಎದ್ರಗೋಸ್ಕರ ಹೋಗಾರ್ದೇವ್ ಅಂತ ನಿಮಗ ಲಾಸ್ಟ್ ತನಕ ಎಲ್ಲ ಗೊತ್ತಾಗ್ಬಿಡ್ತೈತಿ. ಸೊ ಹಿಂಗ ಎಂಜಾಯ್ ಮಾಡ್ರಿ ಬ್ಲಾಗ್. ಮತ್ತೆ ನೀವು ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಲೈಕ್ ಹತ್ರ ಒತ್ತಾಕತ್ತೈತಿ, ಕಮೆಂಟ್ ಒಳಗತ್ರ ಎಲ್ಲ ಮಾತಾಡಕತ್ತೈತಿ. ಕಮೆಂಟ್ ಹಾಕಿದ್ರಂತ ಅದಕ್ಕೆ ನಾನು ರಿಪ್ಲೈ ಖಂಡಿತ ಕೊಡ್ತೀನಿ. ಸೊ ಇದೇ ತರ ನ್ಯೂ ಡೈಲಿ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ಬೇಕು ಜರ್ನಿ. ಸೊ ನಾನು ನಿರ್ಧಾರ ಮಾಡಿದ್ದೀನಿ. ಸೊ ಹೆಂಗೆ ಆಕೈತಿ ಹೆಂಗಿಲ್ಲ ನೋಡಿನ್ರಿ ಸರ್. ನೋಡಿನಿ ಇದೆ ನೋಡ್ರಿ ಚಿಕ್ಕೋಡಿ. ಯಪ್ಪ ಇಲ್ಲಿ ಯಾವಾಗ ಬರ್ತೀನಿ ಅವಾಗ ಟ್ರಾಫಿಕ್ ಹತ್ತಿರ್ತೈತಿ. ಯಾವಾಗ ಬರ್ತೀನಿ ಅವಾಗ ಟ್ರಾಫಿಕ್ ಇರ್ತೈತಿ. ಯಾವಾಗ ಬರ್ತೀನಿ ಅವಾಗ ಟ್ರಾಫಿಕ್ ಎಲ್ಲ ಸಾಕಾಗಿರುತ್ತೆ ನನಗೆ ಗೊತ್ತರು. ಓಹೋ ಲ 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 ಖರೇನ್ರಿ. ಯಾವಾಗ ಬರ್ತೀನಿ ಚಿಕ್ಕೋಡಿಗೆ ಈ ದಾರಿಗೆ ಒಟ್ಟು ಟ್ರಾಫಿಕ್. ಇಲ್ಲಿವರೆಗೂ 2.5 ತಾಸು ಗಾಡಿ ಜರ್ನಿ ಮಾಡ್ಕೋದು, 2.5-3 ತಾಸು ಆಗಿರ್ಬೋದು ಜರ್ನಿ ಮಾಡ್ಕೋದು. ಒಂದಿನ ತ್ರಾಸ ಆಗಿಲ್ಲ, ಬಟ್ ಇಲ್ಲಿ ಒಳಗೆ ಹೋಗೋತ್ನೇ ತೀರಡು ತ್ರಾಸು ನನಗೆ. ಕೆಟ್ಟ ತ್ರಾಸು ರೀ. ನಾ ಈಗ ಸದ್ಯ ಚಿಕ್ಕೋಡಿ ಒಳಗೆ ಎಲ್ಲಿ ಹೊಂಟೀನಿ ಅದನ್ನು ಕೂಡ ತೋರಿಸ್ತೀನಿ ರೀ. ಒಂದು ಸ್ಪೆಷಲ್ ಜಾಗ ಐತ್ರಿ. ನಾ ಚಿಕ್ಕೋಡಿಗೆ ಬಂದ್ರೆ ಅಲ್ಲಿ ಹೋಗೋದತ್ರ ಖಂಡಿತ ಅಲ್ಲಿ ಹೋಗ್ತೀನಿ ನಾನು. ಅದು ಮಿಸ್ ಮಾಡ್ಕೊಂಗಿಲ್ಲ ಆ ಜಾಗಕ್ಕೆ. ಸೊ ನಂದು ಗಾಡಿ ಕೂಡ ಅಲ್ಲಿ ಪಾರ್ಕ್ ಮಾಡೋದು ನಾನು. ಯಪ್ಪ ಅದರ ಕಬ್ಬಿನ ಗಾಡಿ ಹಿಂಗೆ ಅಡ್ಡಾಡಕತ್ತಾವಲ್ರಿ, ಅದರಲ್ಲಿ ತೀರಟ್ಟು ಟ್ರಾಫಿಕ್ ಜಾಮ್ ಆಗೋದೈತೆ. ಅಪ್ಪ ದೇವ್ರೇ ಪರಮಾತ್ಮ, ಎಲ್ಲೇ ಸಿಕ್ಕಾಕೊಂಡ್ ಬಿಟ್ಟೇನು ನಾನು. ಹಿಂದು ಟ್ಯಾಕ್ಟರ ಮುಂದಿಂತ ಗಾಡಿ. ಶಿವನೇ ಅಪ್ಪ, ಟ್ರಾಫಿಕ್ ಒಳಗಿಂತ ಸೀದಾ ನಾನು ಹೊರಗಡೆ ಬಂದುಬಿಟ್ಟಿನಿ. ಯಪ್ಪೋಲೋಲೋಲ. ಚಿಕ್ಕೋಡಿ ಹೊರಗಿದು ಒಂದು ಏರಿಯಾ ಐತ್ರಿ. ಇದು ಏರಿಯಾದ ನನಗೊಂದು ಅಷ್ಟೊಂದು ಹೆಸರು ಗೊತ್ತಿಲ್ಲ, ಬಟ್ ಚಿಕ್ಕೋಡಿ ಹೊರಗೆ ಐತಿದು. ಇಲ್ಲೇ KLE ಕಾಲೇಜ್ ಐತಿ. ಕಾಲೇಜ್ ಐ ಥಿಂಕ್ ಕಾಲೇಜ್ ಐತಿ ಸ್ಕೂಲ್ ಐತಿ, ನನಗೂ ಕೂಡ ಅಷ್ಟೊಂದು ನಾನು ನೋಡಿದ್ದಿಲ್ಲ. KLEದು ಒಂದೇ ಅವ್ರದ್ದು ಏನೋ ಒಂದು ಐತ್ರಿ. ಇಲ್ಲಿ ಕಾಲೇಜ್ ಐತಿ, ಇಲ್ಲಿ ಸ್ಕೂಲರು ಐತ್ರಿ. ಸೊ ಅದೇ ರೂಟ್ಲಿ ಈ ಕಡೆ ಹೊರಗೆ ಬಂದೀನಿ. ಸೊ ಅದು ಪ್ಲೇಸ್ ಕೂಡ ನಿಮಗೆ ತೋರಿಸ್ತೀನಿ ಯಾವುದೈತಿ ಅಲ್ಲೇ ನಾ ಯಾಕೆ ಹೋಗ್ದೇನೆ ಅದು. ಫೋಕಸ್ ಲೈಟ್ ಹಚ್ಚಿದ್ದಿಲ್ಲ ಇಟ್ಟು ತನಕ. ರಾತ್ರಿ ಟೈಮ್ದಾಗ ಹಿಂಗೆ ಜರ್ನಿ ಮಾಡೋಕೆ ಮಜಾ ಭಾರಿ ಬರ್ತದೆ. ಯಾಕಂದ್ರೆ ದಾರಿ ಸಾಗ್ತತೆ ರೀ. ಹಗಲತ್ತೆ ಅಷ್ಟು ದಾರಿ ನಮಗೆ ದಾರಿ ದನಿಸ್ತತ್ಲ ಅಷ್ಟು ರಾತ್ರಿ ಟೈಮ್ದಾಗ ಸಾಗ್ತತೆ. ದಾರಿ ಮುಂದಕ್ಕೆ ಹೋಗ್ತತೆ. ಹೆಂಗೆ ನಾವು ಬಂದು ಮುಟ್ಟಿದ ಅದು ಕೂಡ ನಮಗೆ ಗೊತ್ತಾಗಂಗಿಲ್ಲ. ಇದು ರಾತ್ರಿ ಟೈಮ್ದು ಪ್ಲಸ್ ಪಾಯಿಂಟ್. ಡಿಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್. ಸೊ ಫೈನಲಿ ಯಾವ ಪ್ಲೇಸ್ಗೆ ನಾವು ಬರೋದಿತ್ತು ಆ ಪ್ಲೇಸ್ಗೆ ಬಂದುಬಿಟ್ಟು. ಎಲ್ಲಪ್ಪ ಅಂದ್ರೆ ಚಿಕ್ಕೋಡಿ ಹೊರಗಿದ್ದಿದ್ದಂಥ ಒಂದು ಅನಾಥಾಶ್ರಮ ಅಂದ್ರೆ ಸಂಜೀವನಿ ಆಶ್ರಮಕ್ಕೆ ಬಂದೀನಿ ರೀ. ಸೊ ಒಳಗೆ ಹೋಗಿ ನಿಮಗೆ ತೋರಿಸ್ತೀನಿ ಅಂತ. ನಾನು ಧರ್ಮಸ್ಥಳ ಬಂದ್ರೆ ಇದೇ ಆಶ್ರಮಕ್ಕೆ ಬರ್ತೀನಿ. ನಾನು ರಾಣಿ ಕೂಡ ಇಲ್ಲಿ ಪಾರ್ಕ್ ಮಾಡಿದ್ದೀನಿ ಅಂತ. ಕತ್ತಲು ಕಾಣಂಗಿಲ್ಲ ಅನ್ಸುತ್ತೆ ಐ ಥಿಂಕ್. ಇಲ್ಲಿ ನೋಡ್ರಿ, ನಾನು ರಾಣಿ ಕೂಡ ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ಆಶ್ರಮ ಇದೇ ಐತಿ. ಸೊ ಇದೇ ಆಶ್ರಮ ಒಳಗೆ ಹೋಗೋಣ ನೋಡ್ರಿ. ಯಾರಿಗೆ ಅವ್ರಿಗೆ ಡೈರೆಕ್ಟ್ ಕಾಲ್ ಮಾಡ್ಲಾರನು ಬಂದುಬಿಟ್ಟಿನಿ. ಡೆನ್ ಟಾಕ್ ಡೆನ್ ಟಾಕ್ ಡೆನ್ ಟಾಕ್ ಡೆನ್ ಡೆನ್ ಟಾಕ್ ದೆನ್ ಯಾ ಡೆನ್ ಟಾಕ್ ಡೆನ್ ಟಾಕ್ ಡೆನ್ ಡೆನ್ ಟಾಕ್ ಟಿಂಗ್ ಟಾಂಗ್ ಟಿಂಗ್. ಸರ್ಪ್ರೈಸ್ ಕೊಡ್ನತ್ ಒಮ್ಮೆ ಶಾಕ್ ಹಾಕರ್ ಅವ್ರು. ನಾನು ರಾಣಿಯಲ್ಲಿ ಹಚ್ಚಿನಿ. ಸರ್ಪ್ರೈಸ್ ಕೊಡ್ನತ್. ವೇಟ್. 14-15 ಜನ ಅನಾಥ ಹುಡುಗರುಗಳು ಇಲ್ಲೇ ಇರ್ತಾರೆ. ಅಲ್ಲೊಬ್ರು ಅಣ್ಣಾರ್ದಾರ ಇಲ್ಲಿ. ಅವ್ರದ್ದೆಲ್ಲ ಪಾಲನೆ ಪೋಷಣೆ ಮಾಡ್ತಾರೆ. ಅವ್ರಿಗೂ ಕೂಡ ತೋರಿಸ್ತೀನಿ. ವೇಟ್. ಸರ್ಪ್ರೈಸ್. ಹಲೋ. ಹಾಯ್ ಮಾಡಿಬಿಡ್ರಿ ಎಲ್ಲರೂ ಹಾಯ್ ಮಾಡಿರಿ. ಇಲ್ಲಿ ಹಾಯ್ ಮಾಡಿರಿ. ಎಲ್ಲೋಗ್ಯಾರ ನಮ್ಮ ವೈಷ್ಣವಿ ಮೇಡಮ್ ಅವ್ರು ಇಲ್ಲಿ ಕೂತಿದ್ದಾರೆ. ಸೊ ನೋಡ್ತಾ ಇರ್ಬೋದು. ವೆಲ್ಕಮ್ ಮಾಡೋಂಗಿಲ್ಲ ನೀವು, ಬರೀ ಕುತ್ಕೊಂಡು ವೆಲ್ಕಮ್ ಮಾಡಿರಿ. ಓ ನೋಡಿ ನಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ಹಾಯ್ ಮಾಡಿಬಿಡ್ರಿ.
ಸಂಜೀವನಿ ಆಶ್ರಮ ಒಳಗೆ ಅಂದ್ರೆ ಚಿಕ್ಕೋಡಿ ಒಳಗಿನ ಸಂಜೀವನಿ ಆಶ್ರಮಕ್ಕೆ ನಾ ಬಂದಿದ್ದೀನಿ ರೀ. ಸೊ ಅಣ್ಣಾರ್ಗೆ ನಾ ಮೀಟ್ ಮಾಡಿಸ್ತೀನಿ ತಂದಿದ್ದೆ, ಹುಡುಗರೆಲ್ಲರೂ ಮೀಟ್ ಆಗಿದಾರ. ಸೊ ನಾನು ಅಣ್ಣಾರ್ಗೆ ಮೀಟ್ ಮಾಡ್ಸತ್ತೇನೆ ರೀ. ಇಲ್ಲೇ ನಮ್ಮ ಅಣ್ಣಾರ್ದಾರ, ಇವರ ಸಂಜೀವನಿ ಆಶ್ರಮ ನಡೆಸ್ತಾರೆ. ಸೊ ಅಣ್ಣ ನಿಮ್ದು ಹೆಸರು ಹೇಳ್ಬಿಟ್ರು ಒಂದ್ಸಲ. ನನ್ನ ಹೆಸರು ಓಂಕಾರ ಕಟ್ಟಿಮನಿ ಅಂತ ಹೇಳ್ರಿ. ಊರು ಕಡಾಪುರ. ಚಿಕ್ಕೋಡಿಯಲ್ಲಿ ಒಂದು 4 ವರ್ಷ ಮುಗಿದ 5ನೇ ವರ್ಷ ಸ್ಟಾರ್ಟ್ ಐತ್ರಿ. ಎಲ್ಲ ಸ್ವಂತವಾಗಿ ನಡೆಸ್ತಾ ಇದ್ದೇವ್ರಿ. ಸೊ ಜಾಸ್ತಿ ಮಂದಿ ಗೊತ್ತಿಲ್ಲ ಇಲ್ಲಿ ಚಿಕ್ಕೋಡಿ ಒಳಗೆ ಆಶ್ರಮ ಐತೆ. ಚಿಕ್ಕೋಡಿ ಹತ್ರ ಐತಿ ಅಂತ ಎಲ್ಲರಿಗೂ ಗೊತ್ತು, ಬಟ್ ಸುತ್ತಮುತ್ತ ಊರಾಗ ಯಾರಿಗೂ ಗೊತ್ತಿಲ್ಲ. ಸೊ ಪಬ್ಲಿಸಿಟಿ ಅಷ್ಟು ನಾವೇನ್ ಮಾಡಿರಲಿಲ್ಲ. ನೀವು ಬಂದ್ರಿ, ಇನ್ನೂ ಅನೇಕ ಜನ ಬಂದು ಥ್ಯಾಂಕ್ ಯು ಸೋ ಮಚ್. ಸೊ ಅಣ್ಣರ್ಗೆ ನಾ ಎಷ್ಟೋ ಒಂದು 2 ಸಲ ಬರಾಕತ್ತೀನಿ ಇಲ್ಲಿ. ಸೊ ಅಣ್ಣಾರು ಕೂಡ ಭಾಳ ಹೆಲ್ಪ್ ಮಾಡಕತ್ತಾರ. ನಾವು ಇಲ್ಲಿ ಬಂದು ಎಷ್ಟು ಸಲ ಸ್ಟೇಟ್ ಮಾಡೀನಿ. ಸೊ ಇಷ್ಟೊಂದು ಹುಡುಗರು ಎಷ್ಟು ಜನ ಅದಾರ ಸದ್ಯಕ್ಕೆ? ಈಗ 15 ಅಡ್ಮಿಷನ್ ರೀ. ಇವತ್ತೊಂದು ಅಡ್ಮಿಷನ್ ಹಿಡಿದ 15 ರೀ. ಮತ್ತು 3 ಜನ ಬರ್ತಾ ಇದ್ರು ನಾಳೆ. ಹಿಂಗಾಗಿ ಸ್ವಲ್ಪ ಹುಡುಗರು ಹೆಚ್ಚಾಗ್ತಾ ಇದ್ದಾರೆ. ಇಲ್ಲ, ಚಲೋತ್ನಾಗ ಎಲ್ಲ ನಡ್ಸ್ಕೊಂಡ್ ಹೊಂಟಾರ. ಸೊ ಅನಾಥಾಶ್ರಮ ಒಂದು ಸಣ್ಣ ಹುಡುಗರ್ದು ಎಷ್ಟು ಕಾಣತ್ತಾರ ಇಲ್ಲಿ. 15 ಜನ ಹುಡುಗರಿಗೆ ಅಣ್ಣಾರು ಒಬ್ಬರೇ ಒಂದು ತಂದೆಯಾಗಿ ತಾಯಿಯಾಗಿ ಒಂದು ಅವ್ರಿಗೆ ಪ್ರೀತಿ ಕೊಡಕತ್ತಾರ, ಅವ್ರಿಗೆಲ್ಲ ಸಾಕಾಕತ್ತಾರ. ಸೊ ಒಂದು ಹುಡುಗಗೆ ಸಾಕಬೇಕಂದ್ರೂ ಭಾಳ ಕಷ್ಟ ಐತಿ, ಅಷ್ಟರೊಳಗೆ ಅಣ್ಣಾರು ಸಾಕಾಕತ್ತಾರ. ಇದು ದೊಡ್ಡ ಮಾತ್ರಿ. ಒಂದೊಂದು ಮನ್ಯಾಗ ಅವ್ರು ಸಾಕ್ಲಾರಾಗಲ್ಲಂತಾರ ಮಕ್ಕಳಿಗೆ ಇಲ್ಲಿ ತಂದು ಬಿಡ್ತಾರ. ಅಣ್ಣಾರು ಒಂದು ತಂದೆಯಾಗಿ ತಾಯಿಯಾಗಿ ಎಲ್ಲ ಥರ ಅವ್ರಿಗೆ ಕೇರ್ ತಗೋತಾರ, ಅವ್ರು ಸಾಲಿ ಕಲಿಸ್ತಾರ, ಎಲ್ಲ ಥರ ಅವ್ರಿಗೆ ಹೇಳ್ಕೊಡ್ತಾರ. ಸೊ ಒಂದು ಸಂಸ್ಕಾರ ಹೆಂಗೆ ಇರ್ಬೇಕು ಈ ಮಕ್ಕಳ ಕಡೆ ಅಂತ ನೋಡಿ ಕಲಿಬೇಕ್ರಿ. ಯಾಕಂದ್ರೆ ಅಷ್ಟು ಸಂಸ್ಕಾರ ಇವರು ಅಣ್ಣಾರು ಕೊಟ್ಟಾರ ಅವ್ರಿಗೆ. ಮತ್ತು ಎಷ್ಟು ಶಿಷ್ಟಾಚಾರ ಆಗಲಿ, ಎಷ್ಟು ಚಲೋತ್ನಾಗ ಅವರು ಕರೆದು ಕೂಡ ಬಂದು ಬಿಡ್ತಾರ. ಅವರು ಪ್ರತಿಯೊಂದು ಮಾತು ಅಣ್ಣಾರ್ದ ಮಿರಂಗಿಲ್ಲ, ಅವ್ರ ಪ್ರತಿಯೊಂದು ಮಾತು ಕೇಳ್ತಾರ ಅವರು. ಸೊ ಹುಡುಗರೆಲ್ಲ ಬಾಳ ವೈಲ್ಡ್ ಮೈಂಡ್ಸೆಟ್ ಇದ್ದು ರೀ. 5ನೇ ತರಗತಿ ಬರ್ತಾರ್ರಿ. ಆಮೇಲೆ ಹೆಂಗ್ರಿ 3 ಹುಡುಗರು ಡ್ರಿಂಕ್ಸ್ ಮಾಡಿ ಬಂದಾರ್ರಿ ಅಡ್ಮಿಷನ್ ಅಂತ ಎಲ್ಲ ಮಕ್ಕಳಿದ್ದು ರೀ. ಬಟ್ ಈಗ ಯಾರು ಕೇಳ್ರಿ ಎಲ್ಲಾ ವಚನ ಬಸವನ ವಚನ ಹೇಳ್ತಾರೆ, ಎಲ್ಲಾ ವಚನ ಹೇಳ್ತಾರ್ರಿ. 25-30 ಮಗ್ಗಿ ಎಲ್ಲಾರು ಹೇಳ್ತಾರ್ರಿ. ಎಲ್ಲಾರು ಆಕ್ಟಿವ್ ಆಗಿದ್ದಾರೆ. ನಾನು ಎಷ್ಟೋ ಸಲ ಇಲ್ಲಿ ಇದು ನಾ ಬರೋದು 3rd ಟೈಮ್. ಸೊ ಬಂದಿದ್ದೀನಿ. ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ ನಾನು ಇನ್ಸ್ಟಾದಾಗ. ಸೊ ಅದು ನೀವು ನೋಡ್ಲಿಕ್ಕಂತ ಅದು ಹೋಗಿ ನೋಡ್ರಿ. ಸೊ ಇಲ್ಲಿಂದ ನಮ್ಮ ಪ್ರಯಾಣ ಎಲ್ಲ ತೋರ್ಸೋದಿನಿ. ಸ್ಟೇ ಟ್ಯೂನ್, ವೇಟ್ ಆ್ಯಂಡ್ ವಾಚ್. ಫೈನಲಿ ಎಲ್ಲ ರೆಡಿ ಆಗಿ ನಾವು ಹೊಂಟ್ಬಿಟ್ಟಿವ್ರಿ. ದಾಂಡೇಲಿ ನಮ್ಮ ಪ್ರಯಾಣ ಶುರು ಆಗ್ಬಿಟ್ಟೈತಿ. ನೋಡಕತ್ತಿರಲ್ಲ, ಹೆಗ್ಲಿಗೆ ಬ್ಯಾಗ್ ಹಾಕೊಂಡಿನಿ, ಮತ್ತೆ ಎಲ್ಲ ಪೂರ ಪ್ಯಾಕ್ ಆಗ್ಬಿಟ್ಟಿನಿ. ಗಾಡಿ ಕೂಡ ಇಲ್ಲಿ ಬಂದೈತಿ, ನೋಡ್ತಾರೆ. ಅರೆ ಬಾ, ಇರಿಟಿಗ ಎಲ್ಲರೂ ಗಾಡಿ ಒಳಗೆ ಕುಂದ್ರಾಕತ್ತಾರ. ಇನ್ನು ನಮ್ಮ ಪ್ರಯಾಣ ಸೀದಾ ದಾಂಡೇಲಿ. ಯಾಕೆ ಎದುರಿಗೋಸ್ಕರ ಎಲ್ಲ ನಿಮಗೆ ತೋರ್ಸೋದಿನಿ, ಹೇಳೋದಿನಿ. ಸೊ ವೇಟ್ ಆ್ಯಂಡ್ ವಾಚ್. ಲೈಟ್ದು ಪ್ರಾಬ್ಲಮ್ ಏನಕ್ಕಂದ್ರೆ ಮೊಬೈಲ್ ಒಳಗೆ ಲೈಟ್ ಟಾರ್ಚ್ ಹಚ್ಚಿ ಶೂಟ್ ಮಾಡಕತ್ತೀನಿ. ನಮ್ಮ ಇಟಿಕ ಒಳಗಿಂತ ದಾಂಡೇಲಿಗೆ ಚಿಕ್ಕೋಡಿಂತ ಪ್ರಯಾಣ ಸ್ಟಾರ್ಟ್ ಮಾಡಕತ್ತೀವಿ. ಇಷ್ಟೊತ್ತಿಗೆ ನಾವು ಆಶ್ರಮ ಒಳಗಿದ್ದೀವಿ. ಆಶ್ರಮದೆಲ್ಲ ನಿಮಗೆ ತೋರಿಸ್ತೀನಿ. ಸೊ ಇಲ್ಲೇ ನಾನು ಸ್ಟೇ ಮಾಡ್ತಿರ್ತೀನಿ ಯಾವಾಗ ಈ ಕಡೆ ಬಂದೆ ಅಂದರೆ. ಸೊ ಇಲ್ಲಿಂದ ಸೀದಾ ದಾಂಡೇಲಿ ಹೋಗೋಣ ನಡ್ರಿ. ನಮ್ಮ ಜೊತೆ ಇವರದಾರ, ಇವರೆಲ್ಲರೂ ಅದಾರ, ಇವರೆಲ್ಲರೂ ಅದಾರ, ಇವರದಾರ, ಇವರೆಲ್ಲರೂ ಅದಾರ, ಇವರೆಲ್ಲರೂ ಅದಾರ. ಸೊ ಇವರಷ್ಟೆಲ್ಲರೂ ಅದಾರ. ಸೊ ಚಲೋ ಜಿ, ನನಗೆ ನಿದ್ದೆ ಬಂದೈತಿ. ಹಾಯ್ ಮಾಡು, ಹಾಯ್ ಗುರುಜಿ. ಚಲೋ ಜಿ.